ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಲಿವರ್ ಪಿತ್ತ ಜನಕಾಂಗ ಅಂತ ಹೇಳ್ತೀವಿ, ಯಕೃತ್ ಅಂತ ಕೂಡ ಕರೀತಾರೆ. ಸೊ ದೇಹಕ್ಕೆ ಬೇಕಾಗಿರುವಂತಹ ಅತಿ ಮುಖ್ಯವಾದಂತಹ ಅಂಗ ಹೇಳ್ಬೋದು, ಯಾಕಂದರೆ ಮೆದುಳಿಗೆ ಸೂಚನೆ ನೀಡುವಂತಹ ಒಂದು ಅಂಗ ಹೌದು. ಹಾಗೆಯೇ ಇಡೀ ಒಂದು ದೇಹದ ಅಂಗಾಂಗಗಳಿಗೆ ಆಸರೆ ಆಗಿದೆ. ಯಾಕಂದರೆ ಕೆಂಪು ರಕ್ತಕಣಗಳ ವಿಭಜನೆ ಇರ್ಬೋದು, ಹಾರ್ಮೋನ್ ಉತ್ಪಾದನೆ ಇರ್ಬೋದು, ಅಥವಾ ಗ್ಲೈಕೋಜನನ್ನು ಇದು ಮಾಡೋದಿರ್ಬೋದು. ಸೊ ಇಂತಹ ಒಂದು ಸಾಕಷ್ಟು ಕೆಲಸಗಳನ್ನು ಮಾಡುವಂತಹ ಲಿವರ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್. ಇಂತಹ ಲಿವರ್ ಫೇಲ್ ಆದಾಗ ಏನು ಮಾಡ್ತೀವಿ? ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನುವಂತಹ ಒಂದು ದಾರಿ ಇದೆ. ಸೊ ಅದು ಹೇಗಾಗುತ್ತೆ, ಆ ಪ್ರೊಸೆಸ್ನ ಒಟ್ಟಾರೆ ಒಂದು ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಮಾತಾಡೋದಕ್ಕೆ ಗ್ಲೋಬಲ್ ಆಸ್ಪತ್ರೆಯಿಂದ ನಮ್ಮ ಜೊತೆಗೆ ಇಬ್ಬರು ವೈದ್ಯರಿದ್ದಾರೆ. ಡಾಕ್ಟರ್ ಮ್ಯಾಥ್ಯೂ ಜಾಕೋಬ್ ಅಂತ, ಸೊ ಇವರು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜನ್. ಹಾಗೆ ಡಾಕ್ಟರ್ ಶಿವಕುಮಾರ್ ಅಂತ, ಇವರು ಮಕ್ಕಳ ತೀವ್ರ ನಿಗಾ ಘಟಕದ ಮುಖ್ಯಸ್ಥರು. ಬನ್ನಿ ಅವರಿಬ್ಬರ ಜೊತೆಗೆ ಮಾತಾಡೋಣ. ಸೊ ಮೊದಲನೇದಾಗಿ ಮ್ಯಾಥ್ಯೂ ಸರ್ಗೆ ಕೇಳೋದಾದರೆ, ಸೊ ಲಿವರ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಸೊ ಇಂಥ ಲಿವರ್ ಫೇಲ್ ಆದಾಗ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಹೇಗೆ ವರ್ಕೌಟ್ ಆಗುತ್ತೆ, ಯಾರಿಗೆ ಹೆಂಗೆ ಮಾಡ್ಬೋದು ಅಂತ. ವಾಟ್ ಈಸ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಅಂತಾರೆ? So when liver tumba jasti when it's got very damaged, then there's no other treatment option or treatment illa. So the only treatment option is liver transplantation. Taki the damaged liver we will remove it and replace it with a donated liver. So that is what a liver transplantation is. Okay, ಎಷ್ಟು ಮುಖ್ಯವಾಗಿ ಲಿವರ್ ನಮಗೆ ನಮ್ಮ ದೇಹಕ್ಕೆ ಬಾಡಿಗೆ ಬೇಕು ಅಂತ ಈ ಲಿವರ್ನ ತೆಗೆದುಕೊಳ್ಳೋದಾದರೆ ಹೌ ಮಚ್ ಇಂಪಾರ್ಟೆಂಟ್ ಇಟ್ ಈಸ್ ಅಂತ. ಸೊ ಈ ಲಿವರ್ ಅನ್ನೋದು ಬಹಳ ಮುಖ್ಯ ನಮ್ಮ ದೇಹದಲ್ಲಿ. ನಾವು ಇವಾಗ ನಮ್ಗೆ ಹಾರ್ಟು, ಕಿಡ್ನಿ, ಬ್ರೈನು ಇದೆಲ್ಲ ಫಂಕ್ಷನ್ ಮಾಡ್ತಾ ಇದೆ ಅಂತಂದರೆ ಅದೆಲ್ಲ ಸರಿಯಾಗಿ ಕೆಲಸ ಮಾಡೋದಕ್ಕೆ ಲಿವರ್ ನಮಗೆ ಬಹಳ ಮುಖ್ಯ ಆಗುತ್ತೆ. ಲಿವರ್ ತುಂಬ ಮಟ್ಟಿಗೆ ಫೇಲ್ ಆದರೆ ಅದು ಯು ಕೆನಾಟ್ ಸರ್ವೈವ್, ಜೀವನ ನಡೆಸೋಕ್ಕಾಗುತ್ತೆ. ಸೊ ಕಿಡ್ನಿ ಇವಾಗ 2 ಕಿಡ್ನಿ ಇದೆ. ಸೊ ಒಂದು ಕಿಡ್ನಿ ಫೇಲ್ ಆದರೆ ಇನ್ನೊಂದು ಕಿಡ್ನಿನಲ್ಲಿ ನಾವು ಜೀವನ ನಡೆಸ್ಕೋಬೋದು. ಅದೇ ಆ ರೀತಿ ಇವಾಗ ಲಿವರ್ ಏನಾದರೂ ಫೇಲ್ ಆದರೆ, ಆ ಲಿವರ್ ಫೇಲ್ ಆಯಿತು ಅಂತಂದರೆ ಬೇರೆ ಆರ್ಗನ್ಸೂ ಅದಕ್ಕೆ ಜೊತೆಗೆ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇರುತ್ತೆ, ಹಾರ್ಟ್ ಫೇಲ್ ಆಗೋ ಚಾನ್ಸ್ ಇರುತ್ತೆ, ಬ್ರೈನ್ ಸರಿಯಾಗಿ ಕೆಲಸ ಮಾಡದಿರೋ ಚಾನ್ಸ್ ಇರುತ್ತೆ. ಸೊ ಆ ಲಿವರ್ ಅನ್ನೋದು ಅಷ್ಟು ಮುಖ್ಯ ಆಗಿದೆ. ಸೊ ಒಂದು ಸತಿ ಲಿವರ್ ಫೇಲ್ ಆಯಿತು, ಔಷಧಿ ಕೊಟ್ಟು ಬೇರೆ ಯಾವ ರೀತಿಯಲ್ಲೂ ಅದನ್ನು ಗುಣಪಡಿಸೋಕ್ಕಾಗೋದಿಲ್ಲ ಅಂದಾಗ ಬೇರೆ ಯಾವುದೂ ಆಪ್ಷನ್ ಇರೋದಿಲ್ಲ. ನಾವು ಅದನ್ನು ಬದಲಾಯಿಸಿ ಒಂದು ಆರೋಗ್ಯಕರವಾದ ಲಿವರ್ ಹಾಕುವ ಅವಶ್ಯಕತೆ ಬರಬೇಕಾಗುತ್ತೆ. ಸೊ ಲಿವರ್ ಫೇಲ್ಗೆ ಕಾಸಸ್ ಅಂತ ತೆಗೆದುಕೊಳ್ಳೋದಾದರೆ ಟ್ರಾನ್ಸ್ಪ್ಲಾಂಟೇಷನ್ಗಿಂತ ಮುಂಚೆ ಸ್ವಲ್ಪ ಕಾಸಸ್ ತಿಳ್ಕೊಬೇಕಾಗುತ್ತೆ. ಏನಕ್ಕೆ ಫೇಲ್ ಆಗಿತ್ತು ಲಿವರ್ ಅಂತ, ಪ್ರಾಬ್ಲಮ್ಸ್ ಅಂತ ಏನು ಆಗ್ಬೋದು ಅಂತ. There are a lot of causes for liver failure. Some of them are due to viral infections, hepatitis B, C, fatty liver, the liver tumba jasti fat irukke. Then alcohol and certain conditions where your own body attacks the liver, and sometimes about 20% we don't know the cause, and some metabolic problems, iron problems, copper problems, all can lead to liver failure. Okay, liver transplantation ಅಂತ ಹೇಳಿದ್ವಿ. ಈ ಟ್ರಾನ್ಸ್ಪ್ಲಾಂಟ್ ಯಾವ ಏಜಲ್ಲಿ ಯಾರಿಗೆ ಮಾಡ್ಬೋದು ಅಂತ? So the recipient, the people who receive the transplant, and we've done liver transplant in 5-day-old babies to even as old as 80-year-old people. The person who receives the liver has to be fit to undergo a major operation. That is the only criteria. ಓಕೆ, 5-year-old ಬೇಬಿಗೂ ಕೂಡ ಮಾಡ್ಬೋದು ಅಂತ ಮ್ಯಾಥ್ಯೂ ಸರ್ ಹೇಳಿದ್ರು. ಸೊ ಆದರೆ ಮಗುವಿನ ಕಂಡೀಷನ್ ಹೆಂಗಿರುತ್ತೆ ಅವಾಗ ನಂತರ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಅಥವಾ ಬಿಫೋರ್ ಇರ್ಬೋದು. ಸೊ ಟೋಟಲ್ ಮಗುವುದು ಹೆಲ್ತ್ ನೋಡೋದಾದರೆ, ಸೊ ಇವಾಗ ಟ್ರಾನ್ಸ್ಪ್ಲಾಂಟ್ ಮುಂಚೆ ನಾವು ಯೋಚನೆ ಮಾಡಿದರೆ ಒಂದು ಮಗುಗೆ ಹೊಸ ಲಿವರ್ ಬೇಕಾಗಿದೆ ಅಂತಂದರೆ ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಇರುತ್ತೆ. ಅವರಲ್ಲಿ ಹಲವಾರು ತೊಂದರೆ ಇರುತ್ತೆ. ಒಂದು ಜಾಂಡಿಸ್ ಇರುತ್ತೆ, ಹೊಟ್ಟೆ ಉಪ್ಸ ಇರುತ್ತೆ, ತೂಕ ಸರಿಯಾಗಿ ಬರ್ತಾಯಿಲ್ಲ ಮಗು, ಕೈ ಕಾಲು ಊತ ಇರುತ್ತೆ, ಮುಖ ಊತ ಇರುತ್ತೆ, ಜೊತೆಗೆ ದೇಹದಲ್ಲಿ ತಾನೇ ಬ್ಲೀಡಿಂಗ್ ಆಗೋ ಚಾನ್ಸಸ್. ಸೊ ದಟ್ ಚೈಲ್ಡ್ ಇಸ್ ವೆರಿ ವೆರಿ ಸಿಕ್. ಒಂದು ಸತಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಸ್ವಲ್ಪ ದಿನದ ನಂತರ ಅದು ಒಳಗೆ ಹಾಕಿರೋ ಆರೋಗ್ಯಕರವಾದ ಲಿವರ್ ಏನಿದೆ ಅದು ಹಾಕಿ ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಆವಾಗ ನಾವು ನೋಡ್ತೀವಿ ಮಗು ಹೇಗೆ ಚೇತರಿಸ್ಕೊಳ್ಳುತ್ತೆ ಅಂತ. ಸೊ ಮಗು ಟ್ರಾನ್ಸ್ಪ್ಲಾಂಟ್ ಮುಂಚೆ ಹೇಗಿದೆ, ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಹೇಗಿದೆ, ನೀವು ಡಿಫ್ರೆನ್ಸ್ ನಿಜವಾಗ್ಲೂ ನೋಡಿದ್ರೆ ಇಟ್ ವಿಲ್ ಬಿ ರಿಯಲಿ ಸರ್ಪ್ರೈಸಿಂಗ್. ಎಷ್ಟು ಚೆನ್ನಾಗಿ ಅವರು ಇಂಪ್ರೂವ್ ಆಗ್ತಾರೆ ಎಲ್ಲ ಸರಿ ಹೋದರೆ ಆಪ್ರೇಷನ್ ಅಂತ. ಓಕೆ, ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾದ್ರೆ ಅಂದರೆ ಏನು ಆ್ಯಕ್ಚುಲಿ ಸರ್ಜರಿ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ, ಆಮೇಲೆ ಏನು ಪ್ರಿಕಾಷನರಿ ಏನು ತಗೋಬೋದು ಅಂತ? ಸೊ I think you asked me how long the operation takes. Surgery will take time. So operation is complicated, complicated operation. So there is 2 operations, the donor operation and recipient operation. The whole can take about anything from 6 hours to about 10-12 hours.
and it's a very tumba safe operation. The outcome is very good. It's more than 92% survival after liver transplantation. So it's a very safe operation with a very good track record. So it should be made available to more people who actually need liver transplant, who've got organ failure. ಡೋನರ್ ಅಂತ ಹೇಳಿದ್ರು ಡಾಕ್ಟರ್. ಈಗ ಡೋನರ್ ಅಂದರೆ ಯಾರು ಡೋನ್ ಮಾಡ್ಬೋದು, ಇದು ದಾನ ಮಾಡ್ಬೋದು, ಡೊನೇಟ್ ಮಾಡ್ಬೋದು ಅಂತ? ಸೊ ಈ ಡೋನರ್ ಅಂತಂದರೆ ಯಾರಲ್ಲಿ ಆರೋಗ್ಯಕರವಾದ ಲಿವರ್ ಇರುತ್ತೆ ಅವರು ಲಿವರ್ ಕಾಯಿಲೆ ಇರೋದು ವ್ಯಕ್ತಿಗೆ ತಮ್ಮ ಲಿವರ್ ಇಲ್ಲ ಹೋಲ್ ಲಿವರ್ ಅಂದರೆ ಪೂರಾ ಅವ್ರ ಲಿವರ್ ಕಂಪ್ಲೀಟಾಗಿ ಕೊಡೋದು, ಇಲ್ಲಾಂದರೆ ಅವ್ರ ಲಿವರ್ನ ಒಂದು ಅಂಶ ತಗೊಂಡು ಕೊಡೋದು ಇನ್ನೊಂದು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ. ಸೊ ಈ ಡೋನರ್ ಅಂದರೆ 2 ಥರ ಡೋನರ್ ನಾವು ನೋಡ್ತೀವಿ. ಒಂದು ಏನಂತಂದರೆ ಮೃತಪಟ್ಟ ವ್ಯಕ್ತಿ, ಅವ್ರಿಗೆ ಯಾವುದೋ ಕಾರಣದಿಂದ ಏನೋ ತಲೆಗೆ ಪೆಟ್ಟು ಬಿದ್ದು ಅಥವಾ ಸ್ಟ್ರೋಕ್ ಆಗಿ ತಲೆಯೊಳಗೆ ಬ್ಲೀಡಿಂಗ್ ಆಗಿನೋ ಏನೋ ಆಗಿ ತುಂಬ ಬ್ರೈನ್ ತಿರ್ಗಾ ರಿಕವರ್ ಆಗದೇ ಇರೋ ಅಷ್ಟು ಕೆಟ್ಟಿರೋ ವ್ಯಕ್ತಿ ತಮ್ಮ ಲಿವರ್ನ ಡೊನೇಟ್ ಮಾಡ್ಬೋದು. ಇನ್ನೊಂದು ಏನಂತಂದರೆ ಲಿವಿಂಗ್ ಡೋನರ್ ಅಂತ ಹೇಳ್ತೀವಿ. ಲಿವಿಂಗ್ ಡೋನರ್ ಅಂತಂದರೆ ಜೀವಂತವಾಗಿರೋ ವ್ಯಕ್ತಿ ತಮ್ಮ ಲಿವರ್ನ ಒಂದು ಅಂಶ ತೆಗೆದುಕೊಂಡು ಇನ್ನೊಂದು ಅವಶ್ಯಕತೆ ಇರೋ ವ್ಯಕ್ತಿಗೆ ಅದು ಡೊನೇಟ್ ಮಾಡೋ ಸಾಧ್ಯತೆಯೂ ಇದೆ. ಸೊ ಇದು 2 ರೀತಿ ಡೋನರ್ ಇರ್ತಾರೆ. ಒಂದು ಕೆಡಾವೆರಿಕ್ ಡೋನರ್ ಅಂತೀವಿ, ಮೃತಪಟ್ಟ ವ್ಯಕ್ತಿ ಕೊಡೋ ಲಿವರು. ಇನ್ನೊಂದು ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತೀವಿ, ಅದು ಜೀವಂತವಾಗಿರೋ ವ್ಯಕ್ತಿ ಕೊಡುವಂಥ ಲಿವರ್. ಓಕೆ, ಲಿವಿಂಗ್ ಡೋನರ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಡಾಕ್ಟರ್? ಅಂದರೆ ಯಾರು ಕೊಡಬಹುದು, ಹೆಂಗಿರುತ್ತೆ ಅವ್ರದ್ದು ಕಂಡೀಷನ್ ಇರ್ಬೋದು, ಹೆಲ್ತ್? ಓಕೆ, ಸೊ anyone who is between the age of 18 to 50, that's the kind of criteria we use, can donate. They should not be overweight or should not have any major illnesses which puts them themselves at risk. So any close relative, any family members, they can donate to their loved ones. So they undergo a series of tests. We test them, but a lot of tests we do to make sure it's safe to donate, and then only they are put through to an operation. So there's a lot of safeguards, precautions before a donor is subjected to an operation. So that's a very stringent mechanism in place. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೀವಿ ಲಿವರ್ ಬಗ್ಗೆ. ಅಂದರೆ ಯಕೃತ್ ಅಂತ ಹೇಳ್ತೀವಿ, ಪಿತ್ತ ಜನಕಾಂಗ, ಪಿತ್ತಕೋಶ ಅಂತ ಕೂಡ ಕರೀತಾರೆ. ಸೊ ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ ಅಂತ ಹೇಳ್ತಾ ಇದ್ರು. ಸೊ ಲಿವರ್ ಫೇಲ್ ಆದಾಗ ಒಂದೇ ಒಂದು ಆಪ್ಷನ್ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಅಂದರೆ ಲಿವರ್ ಮರುಜೋಡಣೆ ಮಾಡೋದು. ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.